ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, 79% ಆಫ್ ಸ್ಟಾಕ್ಸ್ ಡಿಡ್ ನಾಟ್ ಬೀಟ್ FD ಇನ್ 2025. ಡೇಟಾ ಪ್ರಕಾರ ಸೆನ್ಸೆಕ್ಸು ಅಪ್ರಾಕ್ಸಿಮೇಟ್ಲಿ 2025 8% ಮೇಲೋಗಿದೆ. ಆದರೆ ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋ ಚೆನ್ನಾಗಿ ಮಾಡಿಲ್ಲ. ಯಾಕಂದರೆ 79% ಆಫ್ BSE ಸ್ಟಾಕ್ಸು ಏನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ, ಅದು FD ರಿಟರ್ನ್ಸ್ ಏನು ಬರ್ತಾ ಇದೆ SBIದು FD ರಿಟರ್ನ್ಸು 1 ಇಯರಿಗೆ 6.25%, ಆ ಪರ್ಸೆಂಟೇಜು ಬೀಟ್ ಮಾಡಿಲ್ಲ. 2023 70% ಸ್ಟಾಕ್ಸು FD ರಿಟರ್ನ್ಸ್ ಬೀಟ್ ಮಾಡ್ತು. 2024 63% ಸ್ಟಾಕ್ಸು FD ರಿಟರ್ನ್ಸ್ ಬೀಟ್ ಮಾಡ್ತು. ಹಾಗೂ 2021 85% ಸ್ಟಾಕ್ಸು FD ರಿಟರ್ನ್ಸ್ ಬೀಟ್ ಮಾಡ್ತು. ಲಾರ್ಜ್ ಕ್ಯಾಪ್ ಸ್ಟಾಕ್ಸಲ್ಲಿ ಅಂದರೆ ಟಾಪ್ 100 ಸ್ಟಾಕ್ಸಲ್ಲಿ 55 ಸ್ಟಾಕು FD ರಿಟರ್ನ್ಸನ್ನು ಬೀಟ್ ಮಾಡ್ತು. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇಂಡಸ್ಟ್ರೀಸ್, HDFC ಬ್ಯಾಂಕ್, ಭಾರತಿ ಏರ್ಟೆಲ್, SBI ಹಾಗೂ 45 ಸ್ಟಾಕ್ ಅದರಲ್ಲಿ FD ರಿಟರ್ನ್ಸ್ ಅಂದರೆ 6.25% ಈ 2025 ಬಂದಿಲ್ಲ. ನ್ಯೂಸ್ ನಂಬರ್ 2, ಮೋರ್ ಆಫರ್ ಫಾರ್ ಸೇಲ್ ದರ್ ಫ್ರೆಶ್ ಇಶ್ಯೂ ಇನ್ IPO. ಪ್ರಮೋಟರ್ಸ್ ಹಾಗೂ ಪ್ರೈವೇಟ್ ಈಕ್ವಿಟಿ ಇನ್ವೆಸ್ಟರ್ಸು ಅಗ್ರೆಸಿವ್ ಆಗಿ ಸೇಲ್ ಮಾಡಿದ್ದಾರೆ ಆಫರ್ ಫಾರ್ ಸೇಲ್ ಮುಖಾಂತರ 2025 IPO ಮಾಡುವಾಗ. ಹಾಗೂ ಟೋಟಲ್ IPO 1.76 lakh crores ಕಲೆಕ್ಷನ್ ಆಗಿದ್ರಲ್ಲಿ ಆಫರ್ ಫಾರ್ ಸೇಲೇ 1.11 lakh crores ಹಾಗೂ ಫ್ರೆಶ್ ಇಶ್ಯೂ ಬರೀ ಅರೌಂಡ್ 64,406 crores. ನ್ಯೂಸ್ ನಂಬರ್ 3, ಇನ್ಶೂರೆನ್ಸ್ ಕವರೇಜ್ ಅಮೌಂಟ್ ಅಪ್ ಇನ್ 2025. ಡೇಟಾ ಪ್ರಕಾರ ಹೆಲ್ತು, ಲೈಫು, ಮೋಟರ್, ಟ್ರಾವೆಲ್ ಇನ್ಶೂರೆನ್ಸ್ ಎಲ್ಲ ಸೇರಿಸ್ಕೊಂಡು ಈ ವರ್ಷ ಆ್ಯಾವ್ರೇಜ್ ಸಮ್ ಇನ್ಶೋರ್ಡ್ ಇಂಡಿಯನ್ಸ್ ಇದು 31% ಜಾಸ್ತಿ ಆಗಿದೆ. 14.5 lakhs ಇತ್ತು GST ಕಟ್ ಆಗೋ ಮುಂಚೆ, ಈಗ 19 lakhs ಆಗಿದೆ GST ಕಟ್ ಆದಮೇಲೆ. ಇದು ನಾನು ಮಾತಾಡ್ತಾ ಇರೋದು ಈ ಎಲ್ಲ ಲೈಫ್ ಇನ್ಶೂರೆನ್ಸ್ದು ಆ್ಯಾವ್ರೇಜ್ ಸಮ್ ಇನ್ಶೋರ್ಡ್. ಹಾಗೂ ಪಾಲಿಸೀಸ್ ಬಿಲೋ 10 lakhs 24 to 29% ಕಮ್ಮಿ ಆಗಿದೆ ಕಂಪೇರ್ ಟು ಲಾಸ್ಟ್ ಇಯರು. ಹಾಗೂ 10 to 25 lakh ಕವರು ಆ ಪರ್ಟಿಕ್ಯುಲರ್ ಅಮೌಂಟ್ಸ್ ಕವರೇಜು 47 to 56% ಜಾಸ್ತಿ ಆಗಿದೆ. 25 lakhsಗಿಂತ ಜಾಸ್ತಿ ಕವರೇಜ್ ಇರೋ ಪಾಲಿಸೀಸು 49 to 85%ವರೆಗೂ ಜಾಸ್ತಿ ಆಗಿದೆ. ಕನ್ಸ್ಯೂಮರ್ಸ್ ಆಗಿದ್ದರೆ GST ಕಟ್ಟಿಂದ ಅವ್ರು ಏನು ಮಾಡ್ಕೊಂಡಿದ್ದಾರೆ, ಇನ್ಸ್ಟೆಡ್ ಆಫ್ ಸೇವಿಂಗ್ ಮನಿ ಜಾಸ್ತಿ ಕವರೇಜ್ ತೊಗೊಳಕ್ಕೆ ಯೂಸ್ ಮಾಡಿದ್ದಾರೆ. ಯಾಕಂದರೆ ಪ್ರೀಮಿಯಂ ಕಮ್ಮಿ ಆಗಿದ್ದರಿಂದ ಅದೇ ಒಂದು ಸ್ವಲ್ಪ ಹೈಯರ್ ಪ್ರೀಮಿಯಮಲ್ಲಿ ಅವರಿಗೆ ಜಾಸ್ತಿ ಕವರೇಜ್ ಸಿಗುತ್ತೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಡಿಯಾ ವಿಕ್ಸು ಅಂದರೆ ವಾಲಟಿಲಿಟಿ ಇಂಡೆಕ್ಸು ಇವತ್ತು 6% ಮೇಲೋಯ್ತು. ಆದರೆ ಸ್ಟಿಲ್ ಲೋ ಲೆವೆಲ್ ಹತ್ರ ಇದೆ, 9.72 ಮಾತ್ರ. ನಿಫ್ಟಿ ಒನ್ಸ್ ಅಗೇನ್ 26,000 ಮಾರ್ಕ್ಗಿಂತ ಕಮ್ಮಿ ಕ್ಲೋಸ್ ಆಗಿದೆ. ಇನ್ವೆಸ್ಟರ್ಸ್ ಪೇಷನ್ಸನ್ನು ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾ ಇದೆ. ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ಲು, ಇದು ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಕೆಳಗೆ ರನ್ ಆಗೋ ಒಂದು ಕೌನ್ಸಿಲ್ಲು, ಅಲ್ಲಿ 79,000 ಕೋಟಿ ವರ್ತು ಪ್ರಪೋಸಲ್ಸನ್ನು ಅಪ್ರೂವ್ ಮಾಡಿದ್ದಾರೆ ಇವತ್ತು. ರೇಡಾರ್ ಬೈ ಮಾಡೋಕ್ಕೆ, ರೇಡಿಯೋಸು, ಆಟೋಮೆಟಿಕ್ ಟೇಕ್ ಆಫ್ ಹಾಗೂ ಲ್ಯಾಂಡಿಂಗ್ ರೆಕಾರ್ಡಿಂಗ್ ಸಿಸ್ಟಮ್ಸು ಮತ್ತು ಬೇರೆ ಎಕ್ವಿಪ್ಮೆಂಟ್ಸು ಫಾರ್ ಆರ್ಮಿ, ನೇವಿ ಆ್ಯಂಡ್ ಏರ್ಫೋರ್ಸು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 100 ಪಾಯಿಂಟ್ ಡೌನು 25,942 ಕ್ಲೋಸ್ ಆಯಿತು. ಸೆನ್ಸೆಕ್ಸು 346 ಪಾಯಿಂಟ್ಸ್ ಡೌನು 84,696 ಕ್ಲೋಸ್ ಆಯಿತು. ಇವತ್ತು ವೀಕ್ ಡೇ ಮಾರ್ಕೆಟ್ಸಿಗೆ ಲೋಯೆಸ್ಟ್ ಲೆವೆಲ್ ಹತ್ರನೇ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಸ್ಟೀಲ್ 1.88% ಅಪ್ಪು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 1.66% ಅಪ್ಪು, ಏಷ್ಯನ್ ಪೇಂಟ್ಸ್ 1.05% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಪೋರ್ಟ್ಸ್ 2.2% ಡೌನು, ಪವರ್ ಗ್ರಿಡ್ ಕಾರ್ಪೊರೇಷನ್ 1.83% ಡೌನು, HCL ಟೆಕ್ 1.81% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು BPCL 1.53% ಅಪ್ಪು, IOC 1.05% ಅಪ್ಪು, ಬಜಾಜ್ ಹೋಲ್ಡಿಂಗ್ಸ್ 0.85% ಅಪ್ಪು. ಟಾಪ್ ಲೂಸರ್ಸು IRFC 5.46% ಡೌನು, ಹಿಂದೂಸ್ತಾನ್ ಜಿಂಕ್ 2.87% ಡೌನು, JSW ಎನರ್ಜಿ 1.72% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೇರ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 842 ಸ್ಟಾಕ್ಸು, ಕಮ್ಮಿ ಆಗಿದ್ದು 2065 ಸ್ಟಾಕು, 29% ಅಪ್ಪು, 71% ಡೌನು. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 14,040 per ಗ್ರಾಮು, ಸಿಲ್ವರ್ 258 rupees per ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $89.98 rupees, ಒಂದು ಯೂರೋ 105.95 ರೂಪಾಯಿ. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಟೈಟನ್ನು 52 ವೀಕ್ ಹೈ 4,032, ಕ್ಲೋಸಿಂಗು 3,984. ವೇದಾಂತ 616 52 ವೀಕ್ ಹೈಯು, ಕ್ಲೋಸಿಂಗು 593. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ACC 52 ವೀಕ್ ಲೋ 1,723, ಕ್ಲೋಸಿಂಗ್ 1,725. Dixon Technologies 11,821 52 week low, closing price 11,857.
ಪಾಯಿಂಟ್ ನಂಬರ್ 9 ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.74% ಡೌನು, ಜಪಾನ್ 0.66% ಡೌನು, ಜರ್ಮನಿ 0.17% ಅಪ್ಪು, ಫ್ರಾನ್ಸ್ 0.07% ಅಪ್ಪು, UK 0.05% ಅಪ್ಪು ಹಾಗೂ ನ್ಯಾಸ್ಡ್ಯಾಕು 0.07% ಡೌನ್ ಆಗಿದ್ದು ಶುಕ್ರವಾರ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.